ಭಾರತ್ ಮಾತಾ ಕಿ ಜೈ. ಸ್ವಾಗತ ಪ್ರಿಯ ವೀಕ್ಷಕರೇ. ವಿಜಯಪುರದಲ್ಲಿ ನಡೆದಂತಹ ಸಂಘ ಶತಾಬ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸಂಘದ ಸಸಿಯಿದು ಹೆಮ್ಮರವಾಗಿದೆ, ಕೇಶವ ನೀನೇ ನೋಡಲು ಬಾ. ಟೊಂಗೆ ಟೊಂಗೆಯಲು ಕಂಗೊಳಿಸುತ್ತಲಿಹ ಅಮೃತ ಫಲಗಳ ಸವಿಯಲು ಬಾ. ಸಂಘದ ಸಸಿಯಿದು ಹೆಮ್ಮರವಾಗಿದೆ, ಕೇಶವ ನೀನೇ ನೋಡಲು ಬಾ. ಮೋಹಿತೆವಾಡದ ಅಂಗಳದಲ್ಲಿ ನೀನೇ ನೆಟ್ಟಿಹ ಸಸಿಯಂದು, ಬೆಳೆಯಿತು ಭರದಲ್ಲಿ ಬೆಳೆಯುತ್ತಲಿಹುದು ಅಗಣಿತ ಶಾಖೆಗಳೈ ತಂದು. ಬೆಂಗಾಡನು ರಂಗೇರಿಸಿ ಬೀಸಿತು ನವ ಚೈತನ್ಯದ ತಂಗಾಳಿ. ದೈನ್ಯ ನಿರಾಶೆಯ ಕಾಲವು ಕಳೆಯಿತು, ಮೈಮರೆವಿನ ಪೊರೆಯನು ಸೀಳಿ. ಸಂಘದ ಸಸಿದು ಹೆಮ್ಮರವಾಗಿದೆ, ಕೇಶವ ನೀನೇ ನೋಡಲು ಬಾ. ಅನುದಿನ ನೀರನು ಉಣಿಸುತ್ತ ನೀನು ಜತನದಿ ಪೋಷಣೆ ಮಾಡಿರುವೆ. ದೂಷಣೆ ಪ್ರತಿರೋಧದ ಝಳದಿಂದ ಛಲದಿಂದಲಿ ಕಾಪಾಡಿರುವೆ. ಕಿರುಸಸಿದು ತರುವಾಗುತ್ತಲಿಂದು ತರುಣಾವಸ್ಥೆಯ ತಲುಪಿಹುದು. ಸಾಸಿರ ಸಾಸಿರ ಶಾಖೆಯ ನಾಂತು ನಾಡಿಗೆ ನೆರಳಿಯುತ್ತಲಿಹುದು. ಸಂಘದ ಸಸಿಯಿದು ಹೆಮ್ಮರವಾಗಿದೆ, ಕೇಶವ ನೀನೇ ನೋಡಲು ಬಾ. ಎಲೆಗಳ ಮರೆಯಲಿ ನಸುನಗುತ್ತಿರುವ ಪುಷ್ಪಗಳೆನಿತೋ ಕೇಶವನೇ. ಆ ಸುಮರಾಶಿಯು ಸೂಸಿಹ ಸೌರಭ ಆವರಿಸಿಹುದೀ ದೇಶವನೇ. ಒಡಲೊಳು ಅಡಗಿದೆ ನಾಡಿಗೆ ನೀಡಲು ತಾಯ್ನೆಲದೊಲವಿನ ಮಕರಂದ. ಕಸವನು ರಸಮಯಗೊಳಿಸುತ್ತ ಸಾಗಿದೆ ಭಾರತ ದೇಶದ ಯುವ ವೃಂದ. ಸಂಘದ ಸಸಿದು ಹೆಮ್ಮರವಾಗಿದೆ, ಕೇಶವ ನೀನೇ ನೋಡಲು ಬಾ. ಟೊಂಗೆ ಟೊಂಗೆಯಲು ಕಂಗೊಳಿಸುತ್ತಲಿಹ ಅಮೃತ ಫಲಗಳ ಸವಿಯಲು ಬಾ. ಸಂಘದ ಸಸಿದು ಹೆಮ್ಮರವಾಗಿದೆ, ಕೇಶವ ನೀನೇ ನೋಡಲು ಬಾ. ಕೇಶವನ ಕಲ್ಪನೆಯ ಅರಿತುಕೊಳ್ಳೋಣ, ಆ ಧ್ಯೇಯಕ್ಕಾಗಿ ಮುಡಿಪು ಈ ಬದುಕು ಎನ್ನೋಣ. ಆ ಧ್ಯೇಯಕ್ಕಾಗಿ ಮುಡಿಪು ಈ ಬದುಕು ಎನ್ನೋಣ. ವಿಶ್ವಗುರುವು ನೀನೆ ತಾಯಿ ಭಾರತಿಯಂದೋ, ಗೌರವಿಸಿತು ಜಗವು ನಿನ್ನ ಬಳಿಗೆ ಬಂದು. ಮೈ ಮರೆಸಿತು ವೈಭವವು ಮಕ್ಕಳ ನಂದು.
ಮರವಿನಿಂದ ಎರಗಿತು ದಾಸ್ಯವು ಬಂದು. ಕೇಶವನ ಕಲ್ಪನೆಯ ಅರಿತುಕೊಳ್ಳೋಣ, ಆ ಧ್ಯೇಯಕ್ಕಾಗಿ ಮುಡಿಪೋಯಿ ಬದುಕು ಎನ್ನೋಣ. ಆ ಧ್ಯೇಯಕ್ಕಾಗಿ ಮುಡಿಪೋಯಿ ಬದುಕು ಎನ್ನೋಣ. ಕತ್ತಲೆಯಲ್ಲಿ ತುಂಬಿ ಮಕ್ಕಳ ಬದುಕು, ಕೇಶವನ ರೂಪದಲ್ಲಿ ಹೊಮ್ಮಿತು ಬೆಳಕು. ತಾಯಿಗಿಂತ ಮಿಗಿಲಲ್ಲ ಬಾಳು ಎಂದಿಗೂ, ದೇಹವಲ್ಲ ದೇಶವೇ ಅಮರ ಎಂದಿಗೂ. ಕೇಶವನ ಕಲ್ಪನೆಯ ಅರಿತುಕೊಳ್ಳೋಣ, ಆ ಧ್ಯೇಯಕ್ಕಾಗಿ ಮುಡಿಪೋಯಿ ಬದುಕು ಎನ್ನೋಣ. ಆ ಧ್ಯೇಯಕ್ಕಾಗಿ ಮುಡಿಪೋಯಿ ಬದುಕು ಎನ್ನೋಣ. ಕೇಶವನು ನಡೆಸಿದ ಗಾಢ ಚಿಂತನೆ, ಚಿಂತನೆಯಿಂದುದಿಸಿತು ಸಂಘವು ತಾನೇ. ಶಾಖೆಯಿಂದ ಅಳಿಯಿತು ಭೇದ ಭಾವನೆ, ಮನಸ್ಸುಗಳ ಬೆಸೆಯುವ ಅಮೋಘ ಕಲ್ಪನೆ. ಕೇಶವನ ಕಲ್ಪನೆಯ ಅರಿತುಕೊಳ್ಳೋಣ, ಆ ಧ್ಯೇಯಕ್ಕಾಗಿ ಮುಡಿಪೋಯಿ ಬದುಕು ಎನ್ನೋಣ. ಆ ಧ್ಯೇಯಕ್ಕಾಗಿ ಮುಡಿಪೋಯಿ ಬದುಕು ಎನ್ನೋಣ. ವಿಜಯಪುರದಲ್ಲಿ ನಡೆದಂತಹ ಸಂಘ ಶತಾಬ್ದಿ ಪಥಸಂಚಲನಕ್ಕೆ ಜನರಿಂದ ಭವ್ಯ ಸ್ವಾಗತ. ತಾವು ಈಗ ನೋಡುತ್ತಿರುವಂತಹ ದೃಶ್ಯ ವಿಜಯಪುರದಲ್ಲಿ ಕಂಡುಬಂದಂತಹ ಸಂಘ ಶತಾಬ್ದಿ ಕಾರ್ಯಕ್ರಮ ಪಥಸಂಚಲನ. ಸಾರುತ್ತಲಿದೆ ಹೊಸನೇ ಸರುನಾಡಿಗೆ ಪರಮ ವೈಭವದ ಆಗಮನ. ಭಾರತ ಮಾತೆಯ ಮಡಿಲನು ಬೆಳಗುವ ತೀರ್ಥ ಗ್ರಾಮಗಳ ಹೊಂಗಿರಣ. ತೀರ್ಥ ಗ್ರಾಮಗಳ ಹೊಂಗಿರಣ. ಗ್ರಾಮ ವಿಕಾಸಕ್ಕೆ ದುಡಿಯೋಣ, ಸಮೃದ್ಧ ಭಾರತ ಕಟ್ಟೋಣ. ಸಮೃದ್ಧ ಭಾರತ ಕಟ್ಟೋಣ. ಹಕ್ಕಿಯ ಕಲರವ ನೀರಿನ ಜುಳು ಜುಳು, ಹಸಿರಿನ ವನಗೋ ಸಂಪದವು. ಸುಳಿಗಾಳಿಗೆ ತೊಣೆದಾಡುವ ತೆನೆಗಳು, ಕರಕೌಶಲಗಳ ಜನಪದವು. ಕರಕೌಶಲಗಳ ಜನಪದವು. ಗ್ರಾಮ ವಿಕಾಸಕ್ಕೆ ದುಡಿಯೋಣ, ಸಮೃದ್ಧ ಭಾರತ ಕಟ್ಟೋಣ. ಸಮೃದ್ಧ ಭಾರತ ಕಟ್ಟೋಣ. ಹುಣ್ಣಿಮೆ ಹರಿದಿನ ಎಳ್ಳಮವಾಸೆಗೆ ಗುಡಿ ಗುಡಿಸಲುಗಳ ಶೃಂಗಾರ. ಚಿಣ್ಣರ ಉಲ್ಲಸ ಬಣ್ಣದ ಹಬ್ಬದಿ ಮಣ್ಣಿಗೂ ಚಿನ್ನದ ಚಿತ್ತಾರ. ಮಣ್ಣಿಗೂ ಚಿನ್ನದ ಚಿತ್ತಾರ. ಗ್ರಾಮ ವಿಕಾಸಕ್ಕೆ ದುಡಿಯೋಣ, ಸಮೃದ್ಧ ಭಾರತ ಕಟ್ಟೋಣ. ಸಮೃದ್ಧ ಭಾರತ ಕಟ್ಟೋಣ. ರೋಗ ಮುಕ್ತ ಋಣ ಮುಕ್ತ ಗ್ರಾಮದಿ ಜಗಳ ವ್ಯಸನಗಳು ದೂರಾಗಿ. ತೊಲಗಲಿ ಭೇದವು ಮೋಸ ಮತಾಂತರ, ಸಮರಸ ಭಾವವು ನೆಲೆಯಾಗಿ.
ಸಮರಸ ಭಾವವು ನೆಲೆಯಾಗಿ ಗ್ರಾಮ ವಿಕಾಸಕ್ಕೆ ದುಡಿಯೋಣ, ಸಮೃದ್ಧ ಭಾರತ ಕಟ್ಟೋಣ, ಸಮೃದ್ಧ ಭಾರತ ಕಟ್ಟೋಣ. ಸಂತ ಶಕ್ತಿಯ ಮಾತೃಶಕ್ತಿಯ ಯುವ ಶಕ್ತಿಯ ಒಗ್ಗೂಡಿಸುತ್ತಾ ಸ್ವಾಭಿಮಾನ ಸಂಘಟಿತ ಪ್ರಯತ್ನದಿ ಸಮೃದ್ಧ ಭಾರತ ಕಟ್ಟೋಣ, ಸಮೃದ್ಧ ಭಾರತ ಕಟ್ಟೋಣ. ಸಾರುತ್ತಲಿದೆ ಹೊಸ ನೇಸರು ನಾಡಿಗೆ, ಪರಮ ವೈಭವದ ಆಗಮನ. ಭಾರತ ಮಾತೆಯ ಮಡಿಲನು ಬೆಳಗುವ ತೀರ್ಥ ಗ್ರಾಮಗಳ ಹೊಂಗಿರಣ, ತೀರ್ಥ ಗ್ರಾಮಗಳ ಹೊಂಗಿರಣ. ಗ್ರಾಮ ವಿಕಾಸಕ್ಕೆ ದುಡಿಯೋಣ, ಸಮೃದ್ಧ ಭಾರತ ಕಟ್ಟೋಣ, ಸಮೃದ್ಧ ಭಾರತ ಕಟ್ಟೋಣ. ಸಂಘ ಯಾತ್ರೆಯ 100 ವರ್ಷಗಳು, ಹೊಸ ದಿಗಂತಗಳು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಅದರ 100 ವರ್ಷಗಳನ್ನು ಗುರುತಿಸುವ ಪ್ರಮುಖ ಕಾರ್ಯಕ್ರಮವು ಆಗಸ್ಟ್ 26ರಿಂದ ಆಗಸ್ಟ್ 28ರವರೆಗೆ ದೆಹಲಿಯ ವಿಜ್ಞಾನ ಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ RSS ಮುಖ್ಯಸ್ಥ ಮೋಹನ್ ಜಿ ಭಾಗವತ್ ಅವರು ಸಮಾಜದ ವಿವಿಧ ವರ್ಗಗಳೊಂದಿಗೆ ಸಂವಾದ ನಡೆಸಿದರು. ಈ ಕಾರ್ಯಕ್ರಮದಲ್ಲಿ ಮಾಧ್ಯಮ, ರಾಜತಾಂತ್ರಿಕ, ಧರ್ಮ ಮತ್ತು ಶೈಕ್ಷಣಿಕ ಸೇರಿದಂತೆ 17 ಕ್ಷೇತ್ರದಲ್ಲಿ ಪ್ರಭಾವಿಗಳೊಂದಿಗೆ ಉಪನ್ಯಾಸಗಳು, ಸಂವಾದಗಳು ಮತ್ತು ಚರ್ಚೆಗಳು ನಡೆದಿವೆ. ನವೆಂಬರ್ನಲ್ಲಿ ಬೆಂಗಳೂರು ಮತ್ತು ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಕೋಲ್ಕತ್ತಾ ಮತ್ತು ಮುಂಬೈನಲ್ಲಿಯೂ ಇದೇ ರೀತಿಯ ಸಂವಾದಗಳು ನಡೆಯಲಿವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ 100 ವರ್ಷಗಳನ್ನು ಆಚರಿಸಲು ದೇಶಾದ್ಯಂತ ಹಿಂದೂ ಸಮ್ಮೇಳನ ಸೇರಿದಂತೆ ಬೃಹತ್ ಜನಸಂಪರ್ಕ ಕಾರ್ಯಕ್ರಮಗಳನ್ನು ಯೋಜಿಸುತ್ತಿದೆ. ಈ ಹಿಂದೂ ಸಮ್ಮೇಳನಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಮಂಡಲ ಮಟ್ಟದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಬಸ್ತಿ ಮಟ್ಟದಲ್ಲಿ ಆಯೋಜಿಸಲಾಗುವುದು. ಗಮನಾರ್ಹವಾಗಿ ದೇಶಾದ್ಯಂತ 58,964 ಮಂಡಲಗಳು ಮತ್ತು 44,055 ಬಸ್ತಿಗಳಿವೆ. ಸಮ್ಮೇಳನಗಳ ಸಮಯದಲ್ಲಿ ಸಾಮಾಜಿಕ ಹಬ್ಬಗಳು, ಸಾಮಾಜಿಕ ಏಕತೆ, ಸಾಮರಸ್ಯ ಮತ್ತು ಪಂಚ ಪರಿವರ್ತನ, 5 ರೂಪಾಂತರ, ಸಾಮಾಜಿಕ ಸಮರಸತ, ಸಾಮಾಜಿಕ ಸಾಮರಸ್ಯ, ಕುಟುಂಬ ಪ್ರಬೋಧನ, ಪರ್ಯಾಯ ಸ್ವಭಾವ ಮತ್ತು ಸ್ಥಳೀಯ ಗುರುತು ಮತ್ತು ನಾಗರಿಕ ಕರ್ತವ್ಯಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಅದೇ ರೀತಿ ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸಲು 11,360 ಪಟ್ಟಣಗಳಲ್ಲಿ ಸಾಮಾಜಿಕ ಸದ್ಭಾವ ಬೈಠಕ್ಸ್ ಆಯೋಜಿಸಲಾಗುವುದು. ಭಾರತದ ವಿಚಾರಗಳು, ಭಾರತದ ಹೆಮ್ಮೆ, ಭಾರತದ ಸ್ವ ಮುಂತಾದ ವಿಷಯಗಳನ್ನು ಚರ್ಚಿಸಲಾಗುವುದು. ಜನಸಂಪರ್ಕ ಕಾರ್ಯಕ್ರಮದಡಿಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಗರಿಷ್ಠ ಮನೆಗಳನ್ನು ತಲುಪಲು ಪ್ರಯತ್ನಿಸಲಾಗುವುದು ಎಂದು RSS ತಿಳಿಸಿದೆ. ಶತಮಾನೋತ್ಸವ ವರ್ಷದ ಪ್ರಮುಖ ಗರಿಯೆಂದರೆ ವೃತ್ತಿಗಳು, ಭೌಗೋಳಿಕ ಪ್ರದೇಶಗಳು ಮತ್ತು ಸಮುದಾಯಗಳಾದ್ಯಂತ ಸಮಗ್ರ ಸಾಮಾಜಿಕ ಏಕೀಕರಣವನ್ನು ಬೆಳೆಸುವುದು. ದೇಶವು ಎಲ್ಲ ಕ್ಷೇತ್ರಗಳಲ್ಲಿ ಆರ್ಥಿಕವಾಗಿ ಪ್ರಗತಿ ಸಾಧಿಸುತ್ತಿದೆ. ವಿಶೇಷವಾಗಿ ತಂತ್ರಜ್ಞಾನ ಮತ್ತು ಜೀವನದ ವಿವಿಧ ಆಯಾಮಗಳಲ್ಲಿ ಪ್ರಗತಿಯತ್ತ ಸಂಘಟಿತ ಪ್ರಯತ್ನ ನಡೆಯುತ್ತಿದೆ. ಈ ಪ್ರಗತಿಯು ಸರ್ಕಾರಿ ಮಟ್ಟದಲ್ಲಿ ಮತ್ತು ವ್ಯಕ್ತಿಗಳ ನಡುವೆಯೂ ನಡೆಯುತ್ತಿದೆ. ಆದರೆ ದೇಶವು ಮುಂದುವರಿಯುತ್ತಿರುವಾಗ ಆರ್ಥಿಕತೆ ಅಥವಾ ತಂತ್ರಜ್ಞಾನದ ವಿಷಯದಲ್ಲಿ ಮಾತ್ರ ಪ್ರಗತಿ ಸಾಧಿಸುವುದು ಸಾಕಾಗುವುದಿಲ್ಲ. ಇದರ ಜೊತೆಗೆ ನಮ್ಮ ಸಮಾಜ ಮತ್ತು ರಾಷ್ಟ್ರದ ವಿಶಿಷ್ಟ ಗುಣಲಕ್ಷಣಗಳನ್ನು ಎತ್ತಿ ಹಿಡಿಯುವುದು ಅಷ್ಟೇ ಮುಖ್ಯ. ಉದಾಹರಣೆಗೆ, ವೈಯಕ್ತಿಕ ಕಲ್ಯಾಣ, ಸಾಮರಸ್ಯದಿಂದ ಒಟ್ಟಿಗೆ ಬದುಕುವುದು ಮತ್ತು ಪರಿಸರದ ಬಗ್ಗೆ ಗಮನಹರಿಸುವುದು ಎಂದು RSS ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ಪಂಚ ಪರಿವರ್ತನದ ಈ ಮೂಲ ಮೌಲ್ಯಗಳು ನಮ್ಮ ಪ್ರಗತಿಯೊಂದಿಗೆ ಇರಬೇಕು ಮತ್ತು ನಮ್ಮ ದೃಷ್ಟಿಕೋನದ ಮಹತ್ವ ಅಂಶವಾಗಿದೆ. ಶತಮಾನೋತ್ಸವ ವರ್ಷದಲ್ಲಿ ಎಲ್ಲ ಕಾರ್ಯಕ್ರಮಗಳ ಮೂಲಕ ಈ ಸಂದೇಶವನ್ನು ಸಮಾಜಕ್ಕೆ ತಲುಪಿಸಲಾಗುವುದು. ಸಮಾಜವು ಇದರ ಬಗ್ಗೆ ಯೋಚಿಸಿ ಅದರಲ್ಲಿ ಭಾಗವಹಿಸಿದರೆ ನಮ್ಮ ಪ್ರಗತಿಯು ಏಕಪಕ್ಷೀಯವಾಗಿರುವುದಿಲ್ಲ, ಬದಲಾಗಿ ಎಲ್ಲರನ್ನೂ ಒಳಗೊಳ್ಳುವಂತಿರುತ್ತದೆ ಮತ್ತು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಮುಂದುವರಿಯುತ್ತದೆ ಎಂದು ಅದು ಹೇಳಿದೆ.
ದೇಶಾದ್ಯಂತ 1000ಕ್ಕೂ ಹೆಚ್ಚು ವಿಚಾರ ಸಂಕಿರಣಗಳನ್ನು ಆಯೋಜಿಸಲಾಗುವುದು. ಜಾಗತಿಕ ಮಟ್ಟದಲ್ಲಿ ಜನರನ್ನು ತಲುಪಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಯೋಜನೆಯನ್ನು ರೂಪಿಸಿದೆ. ವಿಶ್ವದ 18 ರಾಜಧಾನಿಗಳಲ್ಲಿ ಕಾರ್ಯಕ್ರಮಗಳು ನಡೆಯಲಿವೆ. ಸಂಘವು ಫ್ರೆಂಚ್, ಜರ್ಮನ್ ಮತ್ತು ಅರೇಬಿಕ್ ಸೇರಿದಂತೆ ವಿವಿಧ ವಿದೇಶಿ ಭಾಷೆಗಳಲ್ಲಿ ಸಾಕ್ಷ್ಯಚಿತ್ರಗಳು ಮತ್ತು ಪ್ರಕಟಣೆಗಳನ್ನು ಸಿದ್ಧಪಡಿಸಿದೆ. ಸಂಘ ನಾಯಕರು ಮುಸ್ಲಿಂ ಸಮುದಾಯದ ಪ್ರತಿನಿಧಿಗಳು ಸೇರಿದಂತೆ ಸಮಾಜದ ವಿವಿಧ ವರ್ಗಗಳೊಂದಿಗೆ ಸಂವಹನ ನಡೆಸಲಿದ್ದಾರೆ. ವಿರೋಧ ಪಕ್ಷಗಳ ನಾಯಕರನ್ನು ಸಹ ಸಂವಾದಕ್ಕೆ ಆಹ್ವಾನಿಸಲಾಗಿದೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಿಳಿಸಿದೆ.